ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಈ ಒಂದು ವ್ಲಾಗ್ ಆಯುಧ ಪೂಜೆ ಹಿಂದಿನ ದಿವಸ ಮತ್ತು ಆಯುಧ ಪೂಜೆದು 2 ದಿನದ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿವಸ ಸ್ವಲ್ಪ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಆಗ್ತಾಯಿತ್ತು. ಅದ್ರ ಜೊತೆಗೆ ನಾನು ಮಾರನೇ ದಿವಸ ತುಂಬಾ ಕೆಲಸಗಳಿದ್ವು, ಕೇರ್ ಜೊತೆಯಲ್ಲಿ ಅದ್ರ ಮಧ್ಯೆ ಒಂದು ಸ್ವಲ್ಪ ಹೇರ್ ಪ್ಯಾಕು ಮತ್ತು ನಾನು ಹೇರ್ದು ಮಾಯ್ಶ್ಚರೈಸರ್ ತರಿಸಿದ್ನಲ್ಲ ಅದನ್ನು ಅಪ್ಲೈ ಮಾಡಿಕೊಡೋಣ ಮಾಯ್ಶ್ಚರೈಸರ್ನ ಅಂದ್ಬಿಟ್ಟು ಅಪ್ಲೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ 1 ಮಂತ್ ಆಗಿತ್ತು ಅನ್ಸುತ್ತೆ. ಈ ಬ್ರ್ಯಾಂಡ್ದು ಅಂತಲ್ಲ, ಯಾವುದೇ ಒಂದು ಬ್ರ್ಯಾಂಡ್ದಾದ್ರೂ ಅಷ್ಟೇ ನೀವು ತರಿಸ್ಕೊಬೋದು. ಮನೇಲೇನೇ ಈ ಥರ ಹೇರ್ ಕೇರ್ ಮಾಡ್ಕೊಳ್ಳೋಂಗಿದ್ರೆ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಹೇರ್ ತುಂಬಾ ಡ್ರೈ ಆಗಿಬಿಟ್ಟಿರುತ್ತೆ ಮತ್ತು ಸಾಫ್ಟ್ ಇರಲ್ಲ, ಒಂಥರ ಮತ್ತು ಹೇರ್ ಸ್ಪ್ಲಿಟ್ಸ್ ಆಗ್ತಾ ಇರುತ್ತೆ. ಈ ಥರದಕ್ಕೆಲ್ಲ ಪ್ರಾಬ್ಲಮ್ಗೆ ಬೆಸ್ಟ್ ಅಂತಂದರೆ ಮನೆಯಲ್ಲಿ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಾಗಿರಲಿ, ಅಥವಾ ಈ ಥರ ಹೇರ್ದು ಔಟ್ಸೈಡ್ನೆಲ್ಲ ಹೋಗ್ಬಿಟ್ಟು ನಾವು ಪಾರ್ಲರಲ್ಲಿ ಹೇರ್ ಸ್ಪಾ ಎಲ್ಲ ಮಾಡ್ಕೊತಾ ಇರ್ತೀವಲ್ವ, ಅದೇ ರೀತಿ ಮನೇಲೇ ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಕಂಪ್ನಿದು ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ತೊಗೊಂಡು ಮನೆಯಲ್ಲೇ ಹಾಕ್ಕೊಂಡ್ರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮು ಕೂಡ ತೋರಿಸಿದ್ದೆ. ನನಗೆ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಅಂತಲೇ ಬಂತು ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ಕೂಡ ಅಪ್ಲೈ ಮಾಡೋಣ. ಮಂತ್ಲಿ ಒನ್ಸ್ ಆದ್ರೂ ಅಪ್ಲೈ ಮಾಡಿದ್ರೆ ಹೇರು ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ತುಂಬಾ ಸಿಲ್ಕಿ ಥರ ಇದೆ. ನನ್ನ ಹೇರ್ ನೋಡ್ಬೋದು ಎಷ್ಟು ಒಂಥರ ಸಾಫ್ಟಾಗಿ ಅನ್ನಿಸ್ತಾ ಇತ್ತು. ಸರಿ, ಇನ್ಮೇಲೆ ಮಂತ್ಲಿ ಒನ್ಸ್ ನಾನು ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅದು ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವೆಟ್ ಮಾಡಿಕೊಂಡ್ರೆ ನೀಟಾಗಿ ಅಪ್ಲೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಹೇರ್ದು ಸ್ಪ್ರೇ ಇದ್ರೂ ಕೂಡ ನೀವು ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಬೋದು. ಅಥವಾ ಸಮ್ಟೈಮ್ಸ್ ಒಬ್ಬೊಬ್ಬರ ಮನೇಲಿ ಇರುತ್ತೆ, ಒಬ್ಬೊಬ್ಬರ ಮನೇಲಿ ಇರೋದಿಲ್ಲ. ಇರೋರು ಈ ಥರ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ 1 ಲೋಟ ನೀರಿಗೆ 1 ಕೂಬನ್ನ ತೊಗೊಂಡು ಅದರಲ್ಲಿ ಡಿಪ್ ಮಾಡಿ ಅದರಲ್ಲಿ ಯಾವುದಾದ್ರೂ ಯೂಸ್ ಮಾಡದೇ ಇರೋ ಥರದ್ದು ಲೋಟ ಇಲ್ಲ ಯಾವುದಾದ್ರೂ ತೊಗೊಬೋದು. ಇಲ್ಲಾಂದರೆ ಪ್ಲಾಸ್ಟಿಕ್ ಲೋಟಗಳು ಬರುತ್ತೆ, ಅದನ್ನಾದರೂ ತೊಗೊಬೋದು. ಅದನ್ನು ತೊಗೊಂಡು ನೀಟಾಗಿ ಬಾಚಣಿಗೆನ ಅದರಲ್ಲಿ ಹಾಕಿ ಅದನ್ನು ತೆಗೆದು ನೀಟಾಗಿ ಕೋಮ್ ಮಾಡಿದ್ರೆ ನೀಟಾಗಿ ಆಗುತ್ತೆ. ಈ ಬೇರೆಯವರು ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಅಪ್ಲೈ ಮಾಡ್ತಾರೆ. ನಮಗೆ ನಾವು ಸೆಲ್ಫಾಗಿ ಅಪ್ಲೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸ್ಲೋ ಆಗಿ ಅಪ್ಲೈ ಮಾಡ್ಕೊಬೇಕು. ಅವರಂದರೆ ನೀಟಾಗಿ ಹೇರ್ ಸ್ಪ್ರೇ ಥರ ಮಾಡಿಬಿಟ್ಟು ಪಟ್ಟಂತ ಅಪ್ಲೈ ಮಾಡಿಬಿಡ್ತಾರೆ. ಬಟ್ ಯಾವುದೇ ಒಂದು ಆಯಿಲ್ ಅಪ್ಲೈ ಮಾಡೋದಾಗಿರಲಿ, ಈ ಥರ ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡೋದು ಬೇರೆಯವರು ಅಪ್ಲೈ ಮಾಡಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಟ್ರೆ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ಯಾರೂ ಇಲ್ಲ ಅಂತಂದರೆ ನಮಗೆ ನಾವೇ ಮಾಡ್ಕೊಬೋದು. ನಾನು ಒಂದು 1/2 ಅವರ್ 1 ಅವರ್ ಆ ಥರ ಇದ್ದು ಮತ್ತು ವಾಶ್ ಮಾಡಿಕೊಂಡ್ರೆ ಮುಗೀತು. ಮತ್ತು ಯಾಕಂದರೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಬೇಕಿತ್ತಲ್ವ, ಸರಿ ಒಳ್ಳೆ ಟೈಮು. ಇದನ್ನು ಕೂಡ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀಟಾಗಿ ಅದು ಕೂಡ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ. ಆಮೇಲೆ ನೀಟಾಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿದ್ದು ತುಂಬಾ ಗಲೀಜಾಗ್ಬಿಟ್ಟಿತ್ತು. ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀಟಾಗಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನೆಕ್ಸ್ಟ್ ಇನ್ನು ಸ್ವಲ್ಪ ಊಟ ಏನಾದ್ರು ತಿಂದ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಇದು ಮಾಡೋಣ ಅಂತ ಅಂದ್ಕೊಂಡೆ. ಏನೂ ಅವತ್ತು ಅಡುಗೆ ಮಾಡಿರಲಿಲ್ಲ. ಹಿಂದಿನ ದಿವಸ ಸ್ವಲ್ಪ ಕೆಲಸಗಳೆಲ್ಲ ಇತ್ತಲ್ಲ, ಸರಿ ಪರೋಟ ತಂದಿದ್ವಿ. ಪರೋಟನ ನಾವೇನು ರೆಗ್ಯುಲರಾಗಿ ತರೋದಿಲ್ಲ. ಐ ಥಿಂಕ್ ನನ್ನ ಒಂದು ಗೊತ್ತಿರೋ ಪ್ರಕಾರ ನಾನು 1 ವರ್ಷದ ಹಿಂದೆ ಯಾವಾಗಲೂ ತಿಂದಿರೋದು. ಅದಾದಮೇಲೆ ಇವತ್ತೇ ಪರೋಟ ಪ್ಯಾಕೆಟ್ನ ತಂದಿರೋದು. ಸರಿ ಅಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಚಟ್ನಿನ ಮಾಡಿದ್ದೆ. ಬೇರೆ ಇನ್ನೇನು ಮಾಡೋಕ್ಕೆ ಹೋಗಿರಲಿಲ್ಲ. ಗ್ರೇವಿ ಎಲ್ಲ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಚಟ್ನಿ ಮತ್ತು ಇದು ಒಂದು ಸ್ವಲ್ಪ ರೈಸ್ ಇತ್ತು, ಅದೇ 2 ಅಡ್ಜಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದೆರಡೂ ತಿಂದ್ವಿ. ನನಗೆ ಪರಾಟನ ಚಟ್ನಿ ಜೊತೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ಮತ್ತು ದೇವ್ರ ಮನೆಯಲ್ಲಿ ದೀಪ ಅಂಟಿಸಿ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದನ್ನು ಕೂಡ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಇವಾಗ ನಾನು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು ಅದು ಇದು ಎಲ್ಲ ಸ್ವಲ್ಪ ಕಡಿಮೆ ಇತ್ತಲ್ಲ, ಅದರಿಂದ ಸ್ವಲ್ಪ ಈ ಥರ ಜಾಸ್ತಿ ಅಂದರೆ ದೀಪದ ಬತ್ತಿ ಜಾಸ್ತಿ ಉದ್ದ ಆದಾಗ ಉರಿ ಬೇಗನೆ ತಗಲಿಬಿಡುತ್ತೆ. ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಪೀತಾಂಬರಿ ಇರುತ್ತೆ ನೋಡಿ, ಅದನ್ನು ತೊಗೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಉಜ್ಜಿದ್ರೆ ಸಾಕು. 1-2 ಸೆಕೆಂಡಿಗೆ ಈಗ ಅಂದರೆ ಸಾಕು, ಎಂಥ ಕಲೆ ಇದ್ರೂ ಕೂಡ ಹೋಗ್ಬಿಡುತ್ತೆ. ಅದು ನೋಡ್ಬೋದು ನೀವು. ನಾನು ಜಸ್ಟ್ ಸಿಂಪಲ್ಲಾಗಿ ಒರೆಸ್ದೆ ಅಷ್ಟೇ. ಈ ಕಡೆನೂ ಆ ಕಡೆನೂ ಎಷ್ಟು ವ್ಯತ್ಯಾಸ. ಮತ್ತು ಸೈಡ್ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಆಗಿತ್ತಲ್ಲ, ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸೀರಿಯಸ್ ಆಗಿತ್ತು. ಅಂದರೆ ನಾನು ಒಂದು 80%
20% ಕ್ಲೀನ್ ಮಾಡೋಕ್ಕಾಯ್ತು. ಮತ್ತು ಪಾಪು ಬೇರೆ ಅಳ್ತಾ ಇದ್ದ, ಸರಿ ಅಂದ್ಬಿಟ್ಟು ಒಂದು 80% ನಾನು ಹೆಂಗೋ ಕ್ಲೀನ್ ಮಾಡಿಕೊಂಡೆ. ಇನ್ನೂ ಒಂದು ಸಲ ಉಜ್ಜಿ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗಿತ್ತು, ಬಟ್ ಆಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಬೇಕು. ನೋಡಿ ಸೈಡಲ್ಲಂತೂ ಸಿಕ್ಕಾಬಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನೋಡಿ ಇಷ್ಟು ಜಸ್ಟ್ ಒಂದು ಸಲ ತೊಗೊಂಡು ಒಂದು ಸ್ವಲ್ಪ ಈಗ ಅಂದ್ಬಿಟ್ರೆ ಸಾಕು, ಇನ್ನೂ ನೀಟಾಗಿ ಉಜ್ಜಿದ್ರೆ ಇನ್ನೂ ನೀಟಾಗಿ ಹೋಗುತ್ತೆ. ಬಟ್ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ನನಗೆ. ಮತ್ತು ನೆಕ್ಸ್ಟ್ ಡೇಗೆಲ್ಲ ಬಟ್ಟೆನೂ ಕೂಡ ತೊಗೊಂಡು ಬಂದಿದ್ರು. ಯಾರಿಗೂ ಅದು ನೀನೀಗ ತೋರ್ಸು ಫುಲ್. ಚೆನ್ನಾಗೈತೆ ಅಲ್ವ ಬಟ್ಟೆಗಳೆಲ್ಲ, ಕ್ವಾಲಿಟಿ ಚೆನ್ನಾಗೈತೆ. ಈ ಒಳಗಡೆ ಇದು ಕಾಣಿಸುತ್ತಾ, ಬನೀನ್ ಹಾಕೊಬೇಕಾ? ಇದು ಬನೀನೇನು ಹಾಕೊಳಂಗಿಲ್ಲ, ನಂದು ಇದೇನು ವೈಟ್ ತಗೊಂಡಿದ್ಯಾ? ವೈಟ್ ಪ್ಯಾಂಟ್ ನೋಡಿ ನಂದು ಹೆಂಗಿದೆ ಇದು, ಫಾರ್ಮಲ್ಸಾ? ನೋಡೆ ನೈಲಾನು. ಇಲ್ಲೋಡಿ ಆ ಪ್ಯಾಂಟ್ಗಿದೆ ಶರ್ಟು, ಜಾನ್ಸನ್ ಸೆಲೆಕ್ಷನ್. ಒಳ್ಳೆ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾನೆ ಜಾನ್ಸನ್. ನಾಳೆ ಯಾವ್ದು ಹಾಕೊಂಡ್ಯಾ? ಈ ಶರ್ಟು ಇನ್ನೊಂದು ಇದರಿಂದ ಜಿಂಕೆ ಫುಲ್ ಓಪನ್ ಮಾಡಿ ಇದನ್ನು ಹಾಕಿದ್ರೆ ನಾವು ಅದು ಚೆನ್ನಾಗೈತಿತ್ತು. ಆದ್ದರಿಂದ ಒಳ್ಳೆ ಇದು ಚೆನ್ನಾಗೈತಿತ್ತು. ಎರಡು ಹಂಗೆ ಇಕ್ಕಿರು ತಗೊಳದ ಇದು ಆಮೇಲೆ ತಗೊಳ್ಳೋದು. ನೀ ನಾಳೆ ಯಾವ್ದು ಹಾಕೊಂತೀಯ? ಸೇಮ್ ಗಿಫ್ಟ್ ಇದೇ ತರ ಮಾಡೋದ್ರ ಇತ್ತು. ಇನ್ನೊಂದು ಸೇಮಾ? ಏನೆಲ್ಲ ಸೇಮ್ ಇದು ನಿನ್ನ ಪ್ಯಾಂಟಾ? ಬ್ಯಾಗ್ ಚೆನ್ನಾಗೈತೆ ಕಣ. ಹೇಳದ್ನೇ ಹಿಡಿದು ಬೆಳೆದಿದ್ಯಾ? ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾನು ಕೂಡ ಫ್ರೆಶ್ ಅಪ್ ಆಗಿ ಪಾಪಗೂ ಕೂಡ ಎಲ್ಲ ಫ್ರೆಶ್ ಅಪ್ ಮಾಡಿಸಿ ನೀಟಾಗಿ, ಇವತ್ತು ಅವ್ರ ಅಪ್ಪನೇ ಸ್ನಾನ ಮಾಡಿಸಿದ್ರು. ನೀಟಾಗೆಲ್ಲ ಸ್ನಾನ ಆದಮೇಲೆ ಇಬ್ಬರು ಕೂಡ ಎಲ್ಲ ಸ್ನಾನ ಎಲ್ಲ ಮಾಡಿ ಪೂಜೆನ ಮಾಡ್ತಾಯಿದ್ದೀವಿ. ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಸರಿ ಬೆಳಗ್ಗೆ ಎದ್ದು ಹೂವು ಹಾಕಿ ದೀಪನ ಅಂಟಿಸಿ ಮಿಕ್ಕಿದ್ದು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಬೆಳಗ್ಗೆ ಎದ್ದು ಎಲ್ಲನೂ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಪಾಪು ಇರೋದ್ರಿಂದ ಪಾಪನ ಒಬ್ಬರು ಕರ್ಕೊಬೇಕು, ನಾವು ಕ್ಲೀನ್ ರೆಡಿ ಆಗಬೇಕು, ಮತ್ತು ಮಿಕ್ಕಿದೇನು ಕೆಲಸ ಇದೆ ಆ ಥರ ನಾವು ಮಾಡ್ಕೊಬೇಕು. ಎಲ್ಲರೂ ಕೂಡ ನೀಟಾಗಿ ರೆಡಿ ಆಗಿರಲಿಲ್ಲ. ಫಸ್ಟು ಪೂಜೆ ಮಾಡಿಬಿಡೋಣ, ಆಮೇಲೆಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ಶಾಪ್ ಹತ್ರ ಬೇರೆ ಹೋಗ್ಬೇಕಿತ್ತು, ಅಲ್ಲೂ ಕೂಡ ಪೂಜೆ ಇತ್ತಲ್ವ. ಅದರಿಂದ ನಾವು ಬೇಗನೆ ಪಟ್ಟಂತ ಎಲ್ಲನೂ ನೈಟೇ ರೆಡಿ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಮನೇಲಿ ಮಾಡ್ಕೊತ ಕೂತ್ಕೊಂಡ್ರೆ ಮತ್ತು ಶಾಪಿಗೆ ಹೋಗೋದು ಲೇಟ್ ಆಗಿಬಿಡುತ್ತೆ. ಮತ್ತು ಬೆಳಗಿನ ಟೈಮು ಮಾರ್ಕೆಟಿಗೆ ಬೇರೆ ಹೋಗ್ಬಿಟ್ಟು ಹೂವು ಅದು ಇದು ಮತ್ತು ಕಡಲೆಪುರಿ ಸ್ವೀಟ್ಸ್ ಎಲ್ಲ ಆರ್ಡರ್ ಕೊಟ್ಟಿದ್ರು, ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಒಂದು ಸ್ವಲ್ಪ ಲೇಟಾಗಿ, ಮತ್ತು ಶಾಪಲ್ಲೂ ಕೂಡ ರೆಡಿ ಮಾಡಬೇಕಲ್ವ, ಅಲ್ಲೂ ಕೂಡ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಬೆಳಿಗ್ಗೆ ಪಟ್ಟಂತ ಕೆಲಸನ ಮುಗಿಸಿ ಪೂಜೆನ ಎಲ್ಲ ಮಾಡಿ ನೀಟಾಗಿ ನೆಕ್ಸ್ಟು ರೆಡಿಯಾಗಿ ಶಾಪಿಗೆ ಹೊರಡ್ತಾನೆ ಇದ್ವಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರು ಬೆಳಗ್ಗೆ ಟಿಫನ್ಗೆ. ನೀವು ಯಾವ ಥರ ಆಯುಧ ಪೂಜೆನ ಮಾಡಿದ್ರಿ? ನಾವು ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಮನೆಯಲ್ಲಿ ಉಪಯೋಗಿಸುವಂಥ ಪ್ರತಿಯೊಂದು, ನಮ್ಮ ಮನೆ ಹತ್ರ ಬೇರೆ ಸ್ವಲ್ಪ ಸೌಂಡು ಹೆವಿ ಇದೆ. ಇವತ್ತು ಬೆಳಗ್ಗೆಯಿಂದ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಸ್ವಲ್ಪ ಈವ್ನಿಂಗ್ ಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮನೇಲಿ ಯೂಸ್ ಮಾಡುವಂಥ ಪ್ರತಿಯೊಂದು ವಸ್ತುಗಳ ಮೇಲೂ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲನೂ ಹಾಕಿ ಆಯುಧಗಳು ಏನೇನಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರಲಿ ಪ್ರತಿಯೊಂದೂ ಎಲ್ಲದಕ್ಕೂ ಪೂಜೆ ಮಾಡಬೇಕು. ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ. ನೆಕ್ಸ್ಟ್ ಡೇ ದಸರಾ ಬೇರೆ, ಮೈಸೂರಲ್ಲಿದ್ದಾವಾಗ ಹೋಗ್ಬಿಟ್ಟು ದಸರಾ ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಇವಾಗ ಬ್ಯಾಂಗ್ಳೂರಲ್ಲಿರೋದ್ರಿಂದ ಹೋಗಿ ನೋಡೋದು ಆಗೋದಿಲ್ಲ. ನೋಡೋಣ, ನೆಕ್ಸ್ಟ್ ಇಯರ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊತೀನಿ.
ನಮ್ಮ ಮನೇಲೂ ಇದೇ ಥರ ಸಿಂಪಲ್ಲಾಗಿ ನಾವು ಮಾಡ್ತೀವಿ. ನಿಮ್ಮ ಮನೇಲಿ ಯಾವ ಥರ ಮಾಡಿದೆ ಆಯುಧ ಪೂಜೆ? ಕೆಲವೊಬ್ಬರು ಮನೆಗಳಲ್ಲಿ ಬೊಂಬೆನ ಕೂರಿಸಿ ಮಾಡ್ತಾರೆ, ಬಟ್ ನಾವು ಅದರ ಒಂದು ಸಂಪ್ರದಾಯ ನಮ್ಮ ಮನೇಲಿ ಇಲ್ಲ. ಮತ್ತು ಶಾಪ್ಗೂ ಕೂಡ ಬಂದ್ವಿ, ಶಾಪಲ್ಲಿ ಬಂದು ಸಿಂಪಲ್ಲಾಗಿ ಶಾಪ್ಗೂ ಕೂಡ ಪೂಜೆ ಎಲ್ಲ ಮುಗಿಸಿದ್ದೀವಿ. ನಮ್ಮ ಒಂದು ಚಿಕ್ಕ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ಇದು. ಅಂದರೆ ಆ್ಯಕ್ಚುಲಿ ಇದೇ ಟೈಮ್ ಸ್ವಲ್ಪ ಕಡಿಮೆನ ಜನನ ಕರೆದಿದ್ವಿ. ಲಾಸ್ಟ್ ಟೈಮೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಜನನ ಕರೆದಿದ್ವಿ. ಕೌಶಿ ಅಂತೂ ಎಲ್ಲರ ಹತ್ರಕ್ಕೂ ಹೋಗಿದ್ದು, ಎಲ್ಲರ ಜೊತೆಗೂ ಆಟ ಆಡಿದ್ದು ಫುಲ್ಲು ಜಾಲಿ ಅಂದರೆ ಜಾಲಿ ಅಂತಲೇ ಹೇಳ್ಬೋದು ಅವನು. ನಮ್ಮ ಒಂದು ಶಾಪಲ್ಲಿ ಅಂತೂ ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಒಂದು 60 ಬಾಕ್ಸಸ್ ಏನೋ ಮಾಡಿಸಿದ್ರಂತೆ ಈ ಸಲ ಸ್ವೀಟು. ಸೀರಿಯಸ್ ಆಗಿ ಅದು ಸಾಲೋದಿಲ್ಲ. ಎಷ್ಟು ಗುದ್ದೋನೆಲ್ಲ ಕರೆದ್ರೂ ನಮ್ಮ ಮನೆಯವ್ರು ಹೆಂಗಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಧಾಮ್ ಧೂಮ್ ಅಂತ ಮಾಡೋಕ್ಕೆ ಇಷ್ಟ ಆಗುತ್ತೆ. ಹಂಗೂ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಈ ಸಲ ಶಾಪ್ದು ಪೂಜೆ, ಜಾಸ್ತಿ ಎಲ್ಲ ಬೇಡ ಅಂತಂದ್ಬಿಟ್ಟು ಆದಷ್ಟು ಸಿಂಪಲ್ಲಾಗೆ ಮಾಡಿದ್ವಿ. ಅಂದ್ರೂ ಎಷ್ಟಾದ್ರೂ ಅದೇನೋ ಮಾಡೋಂಗೇ ಮಾಡೋಕ್ಕಾಗೋದು. ಬಟ್ ಲಾಸ್ಟ್ ಟೈಮ್ಗೆ ಹೋಲಿಸ್ಕೊಂಡ್ರೆ ಈ ಟೈಮ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಮತ್ತು ಮಧ್ಯಾಹ್ನ ಹಾಗೆ ಹೋಯ್ತು. ಬೆಳಗ್ಗೆನೂ ಟಿಫನೇ ಮಾಡಿರಲಿಲ್ಲ, ನಾನು ಚೂರೇ ತಿಂದಿದ್ದೆ. ಸರಿ ಇನ್ನು ಬಂದು ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಂಗೇ ಫ್ಯಾಮಿಲಿ ಎಲ್ಲ ಆಚೆ ಹೋಗ್ಬಿಟ್ಟು ಆಚೆ ತಿಂದ್ಕೊಂಡು ಜಾಲಿ ಮಾಡಿಕೊಂಡು ಅದಾದ ನಂತರ ಮನೆಗೆ ಬಂದ್ವಿ. ನಾವು ಪ್ರತಿ ವರ್ಷವೂ ನಾವು ಇದೇ ಥರ ಮಾಡೋದು. ಶಾಪಲ್ಲಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಹೋಟೆಲ್ಗೆ ಹೋಗಿ ಊಟ ಎಲ್ಲ ತಿಂದ್ಕೊಂಡು ಅದಾದ ನಂತರ ಮನೆಗೆ ಬಂದುಬಿಡ್ತೀವಿ. ಮತ್ತು ನೈಟ್ ಏನಾದರೂ ಸಿಂಪಲ್ಲಾಗಿ ಮಾಡಿಕೊಂಡು ತಿಂತೀವಿ. ಈ ಹಬ್ಬ ನಾವು ಇದೇ ಥರ ನಾವು ವರ್ಷ ಸೆಲೆಬ್ರೇಟ್ ಮಾಡೋದು. ಬಟ್ ಈ ಸಲ ಒಂಥರ ಚೆನ್ನಾಗಾಯಿತು. ಮತ್ತು ನಾವೆಲ್ಲ ಸ್ವಲ್ಪ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಸ್ವಲ್ಪ ಮ್ಯಾಚಿಂಗ್ ಮಾಡ್ಕೊಂಡಿದ್ವಿ. ಪಾಪದ ಮ್ಯಾಚಿಂಗ್ ಇರಲಿಲ್ಲ, ಮ್ಯಾಚ್ ಮಾಡೋಣ ಅಂತೇನು ಅಂದ್ಕೊಂಡಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿ ಮಾಡ್ಕೊಂಡಿದ್ದು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್.